ಮಾನ್ಯ ಸಭಾಧ್ಯಕ್ಷರೇ, 4ನೇ ತಾರೀಕು ಸಕಲೇಶಪುರದಲ್ಲಿ ಸಕಲೇಶಪುರದಲ್ಲಿ ಆನೆ ಹಾವಳಿ ಅತಿ ಹೆಚ್ಚಾಗಿದೆ. ಇತ್ತೀಚಿನ ದಿನಗಳಲ್ಲಿ ಆಲ್ಮೋಸ್ಟ್ ಒಂದು 8-10 ವರ್ಷದಿಂದ ಕೂಡ ಆನೆ ಕಾಟ ಇದೆ. ಆ ಸಂದರ್ಭದಲ್ಲಿ ದಸರಾ ಅಂಬಾರಿಯನ್ನು ಹೊರತಿರ್ತಕ್ಕಂಥ ಅರ್ಜುನ ಅಂತಕ್ಕಂಥ ಆನೆಯನ್ನ ಸುಮಾರು 8 ವರ್ಷಗಳ ಕಾಲ ಮೈಸೂರು ದಸರಾದ ಅಂಬಾರಿಯನ್ನು ಹೊತ್ತಿರ್ತಕ್ಕಂಥ ಆನೆ ಸಕಲೇಶಪುರದಲ್ಲಿ ಕ್ಯಾಪ್ಚರಿಂಗ್ ಅದೇ ಈ ಕಾಡಾನೆಯನ್ನು ಹಿಡಿಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ತಗೊಂಡೋಗಿರ್ತಾರೆ. ತಗೊಂಡೋದಂತ ಸಂದರ್ಭದಲ್ಲಿ ಯಶ್ಲೂರು ಭಾಗದಲ್ಲಿ ಆನೆನ ಆ ಕಾಡಾನೆ ಯಾವುದು ತುಂಬಾ ಹಾವಳಿಯನ್ನ ಮಾಡ್ತಾ ಇತ್ತೋ ಆ ಆನೆನ ಹಿಡಿತಕ್ಕಂಥ ಸಂದರ್ಭದಲ್ಲಿ ಅರ್ಜುನ ಅಂತಕ್ಕಂಥ ಆನೆ ಮೇಲೆ ಬೇರೆ ಒಂದು ಕಾಡಾನೆ ದಾಳಿ ಮಾಡಿ ಮೊನ್ನೆ ತಾನೇ ಆ ಅರ್ಜುನ ಅಂತಕ್ಕಂಥ ಆನೆಯನ್ನ ಕಳ್ಕೊಂಡಿದೀವಿ. ಇದು ನಮ್ಮ ಇಡೀ ಕರ್ನಾಟಕ ರಾಜ್ಯಕ್ಕೇನೆ ಒಂದು ಬಹುದೊಡ್ಡ ನಷ್ಟ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರ್ದು ಅಧ್ಯಕ್ಷೆ. ಹಾಗೇನೆ ತಮಗೆ ಕೂಡ ಗೊತ್ತಿದೆ, ಈಗ 3 ತಿಂಗಳಿಂದ ವೆಂಕಟೇಶ್ ಅಂತಕ್ಕಂಥ ಒಬ್ಬ ಶಾರ್ಪ್ ಶೂಟರ್ ಕೂಡ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಅತ್ಯಂತ ಯಶಸ್ವಿಯಾಗಿ ಅರಣ್ಯ ಇಲಾಖೆಗೆ ಕಾರ್ಯವನ್ನು ನಿರ್ವಹಿಸಿದ್ರು. ಅವರು ಕೂಡ ಕಳ್ಕೊಂಡಿದ್ದೀವಿ. ಸತತವಾಗಿ 8ರಿಂದ 10 ವರ್ಷದಲ್ಲಿ ಸಕಲೇಶಪುರ ತಾಲೂಕಿನಲ್ಲಿ 75ಕ್ಕೂ ಹೆಚ್ಚು ಜೀವಗಳನ್ನ ಸಕಲೇಶಪುರದಲ್ಲಿ ಕಾಡಾನೆಗಳು ಬಲಿ ತಕ್ಕೊಂಡಿದ್ದಾವೆ. ನಾನು ಮೊದಲ ಬಾರಿ ಅಧಿವೇಶನಕ್ಕೆ ಬಂದಂತ ಸಂದರ್ಭದಲ್ಲಿ ಕೂಡ ಕಾಡಾನೆ ವಿಚಾರದ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಅತಿ ಹೆಚ್ಚು ಹಣವನ್ನ ಬಜೆಟ್ ಅಲ್ಲಿ ಬ್ಯಾರಿಕೇಡ್ಗೆ ಇಟ್ಬಿಟ್ಟು ಸಾಕಾರ ಮಾಡಬೇಕು ಅಂತ ಕೇಳಿದ್ದೆ. ಅವರು 100 ಕೋಟಿ ರೂಪಾಯಿನ ಇಟ್ಟಿದ್ದೀವಿ ಅಂತ ಹೇಳಿದೆ. ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಆದ್ರೆ ನಾನು ಸರ್ಕಾರಕ್ಕೆ ಒತ್ತಾಯವನ್ನ ಮಾಡ್ತೀನಿ, ದಿನನಿತ್ಯ ಸಕಲೇಶಪುರದಲ್ಲಿ ಕಾಡು ಕೋಣೆಗಳ ಕಾಟ, ಹಂದಿಗಳ ಕಾಟ, ಈ ಕಡೆ ಚೀತಾ, ಮೊನ್ನೆ ಒಂದು ಊರಲ್ಲಿ 1 ವಾರದಿಂದ ಚೀತಾ 8 ದನಗಳನ್ನ ತಿಂದಿದೆ. ಫಾರೆಸ್ಟ್ ಇಲಾಖೆಯವರು ಹಲವಾರು ಭಾಗದಲ್ಲಿ ಬೋನನ್ನ ಇಟ್ಟಿದ್ರು ಕೂಡ ಅದನ್ನ ಹಿಡಿಲಿಕ್ಕೆ ಸಾಧ್ಯವಾಗಿಲ್ಲ. ನಾನು ಅರಣ್ಯ ಸಚಿವರಿಗೆ ಬೆಳಗ್ಗೆನೂ ಕೂಡ ಮನವಿನ ಮಾಡಿದ್ದೀನಿ, ಆದಷ್ಟು ಬೇಗ ಆ ಚೀತವನ್ನ ಹಿಡಿತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಮೊನ್ನೆ ಬೆಂಗಳೂರಲ್ಲಿ ಅದನ್ನ ಶೂಟ್ ಮಾಡ್ಲಿಕ್ಕೆ ನಿಮಗೆ ಕಾನೂನಲ್ಲಿ ಅವಕಾಶ ಇದ್ರೆ ಅದನ್ನ ಶೂಟ್ ಮಾಡಿ ಜನಗಳನ್ನ ಜೀವ ಉಳಿಸ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ತೀನಿ. ಹಾಗೇನೆ ಕಾಡಾನೆಯಿಂದ ಇವತ್ತು ಸಕಲೇಶಪುರದಲ್ಲಿ ಯಾರೂ ಕೂಡ ಭತ್ತನ ಬೆಳಿಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. 50%ಕ್ಕಿಂತ ಹೆಚ್ಚು ಜನ ರೈತರು ಇವತ್ತು ಗದ್ದೆನ ಹಾಳ್ಬಿಟ್ಟಿದ್ದಾರೆ. ಇವತ್ತು ಬರಗಾಲದಂತ ಪರಿಸ್ಥಿತಿಯಲ್ಲಿ ಅಟ್ಲೀಸ್ಟ್ ಆ ಭತ್ತ ಬೆಳೆದಿದ್ರು ಕೂಡ ಅಟ್ಲೀಸ್ಟ್ ರೈತರಿಗೆ ಏನಾದ್ರು ಒಂದು ಪರಿಹಾರನಾರು ಸಿಗೋದು. ಈ ಕಡೆ ಬರಗಾಲದ ಪರಿಹಾರನೂ ಇಲ್ಲ, ಭತ್ತನೂ ಬೆಳೆಯಕ್ಕಾಗ್ತಾ ಇಲ್ಲ. ಆನೆಯನ್ನ ಕ್ಯಾಪ್ಚರ್ ಮಾಡಕ್ ಬಂದಂತ ಸಂದರ್ಭದಲ್ಲೂ ಕೂಡ ಹಲವಾರು ಕಾಫಿ ತೋಟಗಳು ಇವತ್ತು ಕಾಫಿ ತೋಟನೇ ನಾಶ ಆಗೋಗಿದೆ. ಇವತ್ತು ಆನೆಗಳು ಸಕಲೇಶಪುರದಲ್ಲಿ ಯಾವ ಮಟ್ಟಿಗೆ ಇದಾವೆ ಅಂತ ಹೇಳಿದ್ರೆ, ಇವತ್ತು ಈ ದನಗಳು ಊರಲ್ಲಿ ಓಡಾಡ್ತಾವಲ್ಲ ಆ ಪರಿಸ್ಥಿತಿ ಸಕಲೇಶಪುರದಲ್ಲಿ ಆನೆಗಳಿದಾವೆ. ನಾನು ಆಲೂರು ಇರ್ಬೋದು, ಸಕಲೇಶಪುರ ಇರ್ಬೋದು, ಹಾಗೇನೆ ನಮ್ಮ ಏನು ಕಾಡಾನೆ ಹೆಚ್ಚಾಗಿರ್ತಕ್ಕಂಥ ಪ್ರದೇಶಗಳಲ್ಲಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ, ನೀವೇನು ಸ್ಪೆಷಲ್ ಫೋರ್ಸ್ ಮಾಡ್ತಿರೋ ಇನ್ನೊಂದು ಮಾಡ್ತಿರೋ ಏನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ನಾವು ಸಕಲೇಶಪುರದಲ್ಲಿ ಸಾರ್ವಜನಿಕರ ಜೀವ ಉಳಿಸ್ಕೋಬೇಕಾರೋದು ತುಂಬಾ ಮುಖ್ಯ ಇದೆ. ಈ ನಿಟ್ಟಿನಲ್ಲಿ ತಮ್ಮಲ್ಲಿ ಮನವಿನ ಮಾಡ್ತೀನಿ ರಾಜ್ಯ ಸರ್ಕಾರಕ್ಕೆ. ಹಲವಾರು ಬಾರಿ ಮನವಿನ ಮಾಡಿದ್ದೀನಿ, ನಮ್ಮ ಈಶ್ವರ್ ಖಂಡ್ರೆ ಸಾಹೇಬ್ರನ್ನ ಹಲವಾರು ಬಾರಿ ಭೇಟಿನೂ ಮಾಡಿದ್ದೀನಿ, ನಿನ್ನೆ ಸಭೆನೂ ಕೂಡ ಮಾಡಿದ್ದಾರೆ. ನಾನು ಹೇಳೋದೇನು ಅಂತಂದ್ರೆ, ಇದಕ್ಕೇನಾದ್ರೂ ಒಂದು ಅಂತಿಮವಾಗಿ ಒಂದು ಪರಿಹಾರ ಮಾಡಬೇಕು. ನಿನ್ನೆ ಅರ್ಜುನ ಸತ್ತೋಗಿರ್ತಕ್ಕಂಥ ಸಂದರ್ಭದಲ್ಲಿ ಅರ್ಜುನನ್ನ ನೋಡ್ಲಿಕ್ಕೆ ಸಾಕಷ್ಟು ಜನ ಯಶ್ಲೂರು ಭಾಗಕ್ಕೆ ಬಂದಿದ್ದಾರೆ, ಮೈಸೂರಿಂದನೂ ಕೂಡ ಬಂದಿದ್ದಾರೆ, ಬೇರೆ ಬೇರೆ ಭಾಗದಿಂದ ಬಂದಿದ್ದಾರೆ. ಬಂದಂತ ಸಂದರ್ಭದಲ್ಲಿ ಅರ್ಜುನ ಅಂತಕ್ಕಂಥ ಆನೆ ತೀರೋಗಿರ್ತಕ್ಕಂಥ ಜಾಗ ತುಂಬಾ ಕಾಡಿದೆ. ಅಟ್ಲೀಸ್ಟ್ ಎಲ್ಲರೂ ರೋಡ್ ಸೈಡ್ ತಗೊಬಂದು ಅದನ್ನ ಸ್ಮಾರಕವನ್ನಾಗಿ ಮಾಡಬೇಕು ಅಂತಕ್ಕಂಥ ಜನಗಳು ಒತ್ತಾಯ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಸ್ವಲ್ಪ ನೂಕಾಟ ತಳ್ಳಾಟ ಆಗಿದೆ. ಅಲ್ಲಿ ಪೊಲೀಸ್ನವರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಲಾಠಿ ಚಾರ್ಜ್ ಮಾಡಿ ಅಷ್ಟಕ್ಕೆ ಮುಗಿದೋಗಿದ್ರೆ ಏನು ಸಮಸ್ಯೆ ಇಲ್ಲ. ಆದ್ರೆ ಏನು ಹೋರಾಟಗಾರರಿದ್ದಾರೆ, ಹಿಂದೆ ಆನೆ ಬಗ್ಗೆ ಹೋರಾಟ ಮಾಡಿದಂತ ಹೋರಾಟಗಾರರ ಮೇಲೆ ಕೇಸ್ ಹಾಕಿದ್ದಾರೆ. ಇವತ್ತು ಏನು ನಿನ್ನೆ ಹೋರಾಟಗಾರರಿದ್ದಾರೆ, ಒಂದು ನಿಮಿಷ ಹೋರಾಟಗಾರರು ಏನಿದ್ದಾರೆ ಅವ್ರ ಮೇಲೂ ಕೂಡ ಈಗ ಆಲ್ರೆಡಿ FIR ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಹಂಗಾದ್ರೆ ನಾನು ಹೇಳ್ತಿರೋದು, ಹಂಗಾದ್ರೆ ಹೋರಾಟ ಮಾಡೋದೇ ಬೇಡವಾ? ಹೋರಾಟಗಾರರೇ ಬೇಡವಾ? ಹೋರಾಟಗಾರನ ಹತ್ತಿಕ್ಕತಕ್ಕಂಥ ಕೆಲಸ ಯಾವುದೇ ಕಾರಣಕ್ಕೂ ಕೂಡ ಆಗ್ಬಾರದು. ನಾನು ಹೇಳ್ತೀನಿ ನೋಡಿ, ಆನೆ ಕಾಡದಿಂದ ರೈತರು ಯಾವುದೇ ಕಾರ್ಮಿಕರು ಸಮೇತ ಇವತ್ತು ತೋಟಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಲ್ಲ, ಒಂದೇ ನಿಮಿಷ ಅಧ್ಯಕ್ಷ, ಒಂದೇ ನಿಮಿಷ ಮುಗಿಸ್ಬಿಡ್ತೀನಿ. ನಿನ್ನೆ ನಡೆದಂತ ಘಟನೆ ಪೇಪರ್ ನಲ್ಲಿ ಎಲ್ಲ ಬಂದಿದೆ, ಮುಗಿಸ್ರಿ, ಮತ್ತೆ ಬೇರೆ ಮಾತಾಡ್ಬೇಕು. ಅಲ್ಲ ನಾನು ಮುಗಿಸ್ಬಿಡ್ತೀನಿ. ನಾನು ಹೇಳೋದು, ಇಲ್ಲಿ ರಾಜ್ಯ ಸರ್ಕಾರದ ವತಿಯಿಂದ ನಾನು ಹೇಳ್ತಕ್ಕ ಮನವಿನ ಮಾಡ್ತೀನಿ, ಈ ಆನೆಗೆ ಸಂಬಂಧಪಟ್ಟಂಗೆ ನಮ್ಗೆ ಏನಾದ್ರೂ ಒಂದು ಅಂತ್ಯ ಆಡ್ಲಿಕ್ಕೆ ಏನಾದ್ರು ಒಂದು ಸಾಕಾರ ಮಾಡಬೇಕು. ಇಲ್ಲಾಂದ್ರೆ ನಾವಲ್ಲಿ ಜೀವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈ ಪರಿಸ್ಥಿತಿ ನಾವು ಬದುಕ್ತಾ ಇದೀವಿ. ದಯವಿಟ್ಟು ಕಾಫಿ ಬೆಳೆಗಾರರು ಪ್ರತಿನಿತ್ಯ ಒಂದು ಕಾಫಿ ಗಿಡ ಬೆಳೆಯಕ್ಕೆ 10 ವರ್ಷ ಬೇಕು. 10 ನಿಮಿಷದಲ್ಲಿ ಇಡೀ ಆನೆಗಳೆಲ್ಲ ಹೋಗಿ ಪುಡಿ ಮಾಡಿ ಬರ್ತವೆ. ಏನ್ ಮಾಡ್ಬೇಕು? ಯಾವ ರೀತಿ ಬದುಕ್ತಾರೆ ರೈತರು? ಆನೆ ಪರಿಹಾರ ಏನ್ ಅಟ್ಲೀಸ್ಟ್ ಬೆಳೆ ಹಾಳಾಗಿದ್ದು ಪರಿಹಾರನ ಸಮೇತ ಇಮಿಡಿಯೇಟ್ ಕೊಡ್ತಾ ಇಲ್ಲ. ರೈತರಿಗೆ ಪರಿಹಾರನ ಸಮೇತ ಇಮಿಡಿಯೇಟ್ ಆಗಿ ಕೊಡ್ಲಿಕ್ಕೆ ವ್ಯವಸ್ಥೆಯನ್ನು ಮಾಡಬೇಕು. ಆನೆಯಿಂದ ಏನ್ ಕಾಡಾನೆ ದಾಳಿ ಇದೆ ಇವತ್ತು ನಿಲ್ಲಕ್ಕೆ
ಏನ್ ಬೇಕು ರಾಜ್ಯ ಸರ್ಕಾರ ಅದ್ರ ಬಗ್ಗೆ ಕ್ರಮ ತಗೋಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತೀನಿ. ಓಕೆ, ದಯವಿಟ್ಟು ಓಕೆ. ಸರ್ಕಾರ ವತಿಯಿಂದ ಉತ್ತರ ಕೊಡ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ದಯವಿಟ್ಟು ಏನು ನಿನ್ನೆ 4ನೇ ತಾರೀಕು ಅರ್ಜುನ ಅಂತಕ್ಕಂಥದ್ದು 9 ಬಾರಿ ಅಧ್ಯಕ್ಷರೇ ಸುನಿಲ್ ಕುಮಾರ್ ಕಡೆ ನೋಡ್ತಾ ಇದ್ದಾರೆ. ಅಲ್ಲ ಸುನಿಲ್ ಕುಮಾರ್ ಉಪಾಧ್ಯಕ್ಷರೇ, ಅದರಿಂದ ಮಾತಾಡ್ರಿ. ಸುನಿಲ್ ಕುಮಾರ್ ಮಾತಾಡಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇಲ್ಲ. ಅರ್ಜುನನ ಒಂದ್ ನಿಮಿಷ ಸುನಿಲ್ ಕುಮಾರ್, ಆಯ್ತು. ಒಂದ್ ನಿಮಿಷ ಅವ್ರಿಗೆ ಅವಕಾಶ ಕೊಟ್ಟಿದ್ದೇವೆ. ತಾವು ಕೂತ್ಕೊಡ್ರಿ, ಸರ್ ತಾವು ಮಾತಾಡ್ರಿ. ಒಂದ್ ನಿಮಿಷ. ಅರ್ಜುನನ ಸಾವು ಸಂಭವಿಸಿದಂತ ಸಂದರ್ಭದಲ್ಲಿ ಅವ್ರು ಮಾತಾಡಿದ ಅರ್ಜುನ ಸಾವು ಸಂಭವಿಸಿದಂತ ಸಂದರ್ಭದಲ್ಲಿ ಪೇಪರ್ನಲ್ಲೆಲ್ಲ ಬಂದಿದೆ. ನಿನ್ನೆ ಟಿವಿ ಒಳಗೂ ಸುಮಾರು ತೋರಿಸಿದಾರ. ಈಗ ಅದ್ರ ಬಗ್ಗೆ ಚರ್ಚೆ ಮಾಡಿ ಪ್ರಯೋಜನ ಬೇಜವಾಬ್ದಾರಿ ಇಲ್ಲ. ವರ್ತನೆಯಿಂದ ಅರ್ಜುನನ ಸಾವಾಗಿರ್ತಕ್ಕಂಥದ್ದು ಅರಣ್ಯ ಇಲಾಖೆ ಅದನ್ನ ದಯವಿಟ್ಟು ತನಿಖೆ ಮಾಡಿಸ್ಬೇಕು. ಬೇಜವಾಬ್ದಾರಿ ವರ್ತನೆಯಿಂದ ಅರ್ಜುನನ ಸಾವಾಗಿರ್ತಕ್ಕಂಥದ್ದು ಟೀಕೆ ಇದೆ. ಎಲ್ಲ ಮಾಧ್ಯಮಗಳಲ್ಲಿ ಇವತ್ತು ವೈರಲ್ ಆಗ್ತಾ ಇರ್ತಕ್ಕಂಥದ್ದು ಏನು ಅಂತ ಕೇಳಿದ್ರೆ, ಅರಣ್ಯ ಇಲಾಖೆಯವರು ಕೊಟ್ಟಿರ್ತಕ್ಕಂಥ ಇಂಜೆಕ್ಷನ್ ರಿಯಾಕ್ಷನ್ ಇಂದಾಗಿ ಅದಕ್ಕೆ ಬೇರೆ ಆನೆಗೆ ಶೂಟ್ ಮಾಡೋ ಕಾರಣಕ್ಕೋಸ್ಕರ ಇವತ್ತು ಅರ್ಜುನನ ಸಾವಾಗಿರ್ತಕ್ಕಂಥದ್ದು. ಇದನ್ನು ಸಮಗ್ರ ತನಿಖೆ ಮಾಡಬೇಕು. ಅಲ್ಲಿ ಅರಣ್ಯ ಅಧಿಕಾರಿಗಳು ಯಾರಿದ್ದಾರೆ ಅವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ. ಅದ್ರ ಮೇಲೆ ಏನು 60 ವರ್ಷ ವಯಸ್ಸಾದ ನಂತರ 60 ವರ್ಷ ವಯಸ್ಸಾದ ನಂತರ ಆನೆಗಳನ್ನು ಬಳಕೆ ಮಾಡಬಾರ್ದು ಎನ್ನುವಂಥದ್ದು ಸರ್ಕಾರದ ಆದೇಶ ಇದೆ. ಈ ಆದೇಶವನ್ನು ಉಲ್ಲಂಘನೆ ಮಾಡಿ ಇವತ್ತು ಅರ್ಜುನನ ಆನೆಯನ್ನು ಇವತ್ತು ಕಾಡಾನೆ ಒಂಟಿ ಸಲಗವನ್ನು ಹಿಡಿಲಿಕ್ಕೆ ಕರ್ಕೊಂಡು ಹೋಗಿರ್ತಕ್ಕಂಥದ್ದು ಸಹ ಅರಣ್ಯ ಇಲಾಖೆ ಬೇಜವಾಬ್ದಾರಿತನ. ಅರಣ್ಯ ಇಲಾಖೆ ಸಿಬ್ಬಂದಿಗಳನ್ನು ಈ ಅರ್ಜುನನ ಸಾವಿನ ವಿಚಾರದಲ್ಲಿ ಸೂಕ್ತ ತನಿಖೆಯನ್ನು ಮಾಡಿಸಿ ಆ ಅರ್ಜುನನ ಸಾವಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ನೇರ ಕಾರಣ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ ಕೊಡ್ಲಿ. ತಾವು ಉತ್ತರ ಕೊಡಿ. ಕೊಡ್ತೀವಿ. ದಯಮಾಡಿ ಅರಣ್ಯ ಸಚಿವರು ಮೇಲ್ಮನೆಯಲ್ಲಿದ್ದಾರೆ. ದಯವಿಟ್ಟು ಸನ್ಮಾನ್ಯ ಅಧ್ಯಕ್ಷರೇ ಒಂದು ನಿಮಿಷ ಸಮಯ. ಕುತ್ಕೊಳ್ರಿ. ಅಲ್ಲ ಮಂತ್ರಿಗಳು ಎದ್ದಾರ, ಅಲ್ಲಿ ಅವ್ರು ಹೇಳ್ತಾ ಇದಾರ. ಸನ್ಮಾನ್ಯ ಅಧ್ಯಕ್ಷರೇ, ಅರಣ್ಯ ಸಚಿವರು ಮೇಲ್ಮನೆಯಲ್ಲಿದ್ದಾರೆ. ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಅವ್ರು ಬಂದು ಸವಿಸ್ತಾರವಾಗಿ ಸಿಮೆಂಟ್ ಮಂಜು ಅವ್ರ ವಿಚಾರ ಇರಲಿ, ಮತ್ತು ಇನ್ನು ಹರೀಶ್ ಪುಂಜಾ ಅವರು ಪ್ರಸ್ತಾಪ